ವಿದ್ಯುತ್ವಾಣಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. EL ಏಷ್ಯಾ 10ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ವಿದ್ಯುತ್ ಪರಿಕರಗಳ ಪ್ರದರ್ಶನ ಇತ್ತೀಚೆಗೆ 3 ದಿನಗಳ ಕಾಲ ನಡೆಯಿತು. ಈ ಕಾರ್ಯಕ್ರಮ BIEC ಬೆಂಗಳೂರಿನಲ್ಲಿ ನಡೆಯಿತು. ಈ ಪ್ರದರ್ಶನದಲ್ಲಿ ಸ್ಥಳೀಯ ಹಾಗೂ ದೇಶದ ಮತ್ತು ಹೊರದೇಶದ ಹಲವಾರು ವಿದ್ಯುತ್ ಸಂಬಂಧಿತ ಕಂಪನಿಗಳು ಈ ಪ್ರದರ್ಶನದಲ್ಲಿ ಭಾಗವಹಿಸಿದವು ಹಾಗೂ ಅವರು ತಯಾರಿಸುವ ವಿದ್ಯುತ್ ಉಪಕರಣಗಳ ಬಗ್ಗೆ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಅವು ನೀಡಿದ್ವು. ಅದರ ಕಂಪ್ಲೀಟ್ ರಿಪೋರ್ಟ್ ನಮ್ಮ ರಿಪೋರ್ಟರ್ ಅಕ್ಷತಾ ಕುಲಕರ್ಣಿ ಮಾಡಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ವಿದ್ಯುತ್ವಾಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ವಿದ್ಯುತ್ವಾಣಿ ಯೂಟ್ಯೂಬ್ ಚಾನಲ್ನ ವತಿಯಿಂದ ನಾವು ಸಾಕಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ಏನೇ ವಿದ್ಯುತ್ಗೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ರೂ ಸಹ ನಾವು ನಮ್ಮ ಚಾನಲ್ನ ಮುಖಾಂತರ ಹೇಳ್ತಾ ಇರ್ತೀವಿ. ಸಾರ್ವಜನಿಕರಿಗೆ ಸ್ಪಂದಿಸುವಂತಹ ಕೆಲಸ ನಮ್ಮ ವಿದ್ಯುತ್ವಾಣಿ ಚಾನಲ್ ಮಾಡ್ತಾ ಇದೆ. ಆದರೆ ಇವತ್ತು ವಿಶೇಷವಾಗಿ 2024 EL ಏಷ್ಯಾ ಅನ್ನುವಂತಹ ವಿಶೇಷ ಕಾರ್ಯಕ್ರಮನ ಕವರೇಜ್ ಮಾಡಲು ನಾನು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಗೆ ಆಗಮಿಸಿದ್ದೇನೆ. ಇಲ್ಲಿ ಬಹಳಷ್ಟು ಸ್ಟಾಲ್ಗಳಿವೆ. ಈ ಸ್ಟಾಲ್ಗಳು ಏನಪ್ಪಾ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ವಿದ್ಯುತ್ಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳು ಮಾರಾಟ ಮಾಡುವಂತಹ ಸ್ಟಾಲ್ಗಳು ಇಲ್ಲಿ ನೀವು ನೋಡಬಹುದು. ಆ ಸ್ಟಾಲ್ಗಳಲ್ಲಿ ಗೃಹೋಪಯೋಗಿ ಸಾಮಗ್ರಿಗಳು ಯಾವುವು, ಏನೆಲ್ಲ ಇದೆ, ಯಾವೆಲ್ಲ ಸ್ಟಾಲ್ಸ್ ಬಂದಿವೆ, ಪ್ರತಿಯೊಂದರ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ, ಬನ್ನಿ. ನಮಸ್ಕಾರ ವೀಕ್ಷಕರೇ, ವಿದ್ಯುತ್ ವಾಣಿ ಈ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಶೇಷವಾಗಿರುವಂತಹ ಕವರೇಜ್ ಮಾಡಲಿಕ್ಕೆ ನಾನಿವತ್ತು ಬೆಂಗಳೂರಿನ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಗೆ ಆಗಮಿಸಿದ್ದೇನೆ. ಇಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇದೆ. ಇದು 2024 EL ಏಷ್ಯಾ 2024 ಅಂತ ಹೇಳಿ ಇದು 10ನೇ ಆವೃತ್ತಿ ಆಗಿದೆ. ಹಾಗಾಗಿ ಇಲ್ಲಿ ವಿದ್ಯುತ್ಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳ ಎಕ್ಸಿಬಿಷನ್ ನಡೀತಾ ಇದೆ. ಇವತ್ತು ನಾವು ABB ಕಂಪನಿ ಆಗಿರ್ಬೋದು, ಇದಕ್ಕೆ ಇಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಇದೆ, ಏನಿದೆ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ನಮ್ಮೊಟ್ಟಿಗೆ ಇವತ್ತು ABB ಅಲ್ಲಿ ವರ್ಕ್ ಮಾಡುವಂತಹ ಗಿರೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಕೇಳಬೇಕು ಅಂತಂದ್ರೆ ABB ಕಡೆಯಿಂದ ಏನೆಲ್ಲ ಪ್ರಾಡಕ್ಟ್ಸ್ ಇದೆ, ಏನು ಎಕ್ಸಿಬಿಷನ್ ಎತ್ತ ಎಲ್ಲ ಮಾಹಿತಿಯನ್ನ ಕೊಡ್ತಾ ಹೋಗುತ್ತಾ? ABB ಕಂಪನಿ ಸುಮಾರು 145 ವರ್ಷಗಳ ಇತಿಹಾಸ ಹೊಂದಿರೋದು. ಇದು ಜಗತ್ತಿನಾದ್ಯಂತ ಆಪರೇಷನ್ಸ್ ಹೊಂದಿರುವಂತಹ ಕಂಪನಿ. ಇದು ಭಾರತದಲ್ಲಿ ಬಂದು ಸುಮಾರು 100 ವರ್ಷಗಳ ಮೇಲಾಗಿದೆ. ನಾವು ಈಗ ABB ಆಲ್ಮೋಸ್ಟ್ ಆಲ್ ನನ್ನ ವಿದ್ಯುದೀಕರಣ, ನಾನು ಇವಾಗ ಏನು ಇದು ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಬಿಸ್ನೆಸ್ಸು, ಅದು ಎಲೆಕ್ಟ್ರಿಫಿಕೇಷನ್ ಅಂತ ಕರೆಯೋ ಡಿವಿಷನು, ಅದು ವಿದ್ಯುದೀಕರಣ ಅಂತ ಹೇಳ್ತೀವಿ. ಈ ಎಲೆಕ್ಟ್ರಿಫಿಕೇಷನ್ ಡಿವಿಷನ್ನಲ್ಲಿ ನಾವು ಹೆಚ್ಚಾಗಿ ಒತ್ತು ಕೊಡುವುದು ಎನರ್ಜಿ ಕನ್ಸರ್ವೇಷನ್, ಅಂದರೆ ಪರಿಸರ ಸ್ನೇಹಿ ಪ್ರಾಡಕ್ಟ್ಸ್ ಮತ್ತು ಸೊಲ್ಯೂಷನ್ಸ್ಗೆ. ಇದು ಸುಮಾರು 33 ಕಿಲೋ ವೋಲ್ಟ್, ಅದರಿಂದ 240 ವೋಲ್ಟ್ಸ್, ಅಂದರೆ ನಾವು ಮನೆ ಜನಸಾಮಾನ್ಯರು ಯೂಸ್ ಮಾಡುವಂತಹ, ಉಪಯೋಗಿಸುವಂತಹ ವೋಲ್ಟೇಜ್ನವರೆಗೆ ಕೂಡ ನಾವು ಉಪಕರಣಗಳು ಅಥವಾ ಪ್ರಾಡಕ್ಟ್ಸ್ನ ನಾವು ತಯಾರಿಸ್ತೀವಿ. ಏನೇನು ಪ್ರಾಡಕ್ಟ್ಸ್ ಇದೆ ಸರ್? ಆ್ಯಕ್ಚುಲಿ ಇದರಲ್ಲಿ ಹೇಳಬೇಕು ಅಂತಂದರೆ ಜನಸಾಮಾನ್ಯರಿಗೆ ಯೂಸ್ ಆಗುವಂತಹ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಡೊಮೆಸ್ಟಿಕ್ ಆಗಿ? ಈಗ ಜನಸಾಮಾನ್ಯರ ಪ್ರಾಡಕ್ಟ್ ಗೊತ್ತು ಅಂದರೆ ನೀವು ನೋಡಬಹುದು, ಇಲ್ಲಿ ಜನಸಾಮಾನ್ಯರಿಗೆ ಉಪಯೋಗ ಆಗುವಂತಹದ್ದು ಅಂದರೆ ನಮ್ಮ ಹೆಚ್ಚಾಗಿ ಗೃಹ ಬಳಕೆಯಲ್ಲಿ ಯೂಸ್ ಮಾಡುವಂತಹದ್ದು ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ. ನಿಮಗೆಲ್ಲ ಗೊತ್ತಿರುವಂತಹ ವಿಷಯ ಅಥವಾ ಗೊತ್ತಿಲ್ಲದಿದ್ದರೆ ನಾನು ಇದರಲ್ಲಿ ಹೆಚ್ಚು ಸಂತೋಷ ಆಗುತ್ತೆ ತಿಳಿಸೋದಕ್ಕೆ. ABB ವಾಸ್ ದ ಫಸ್ಟ್ ಕಂಪನಿ ಟು ಇನ್ವೆಂಟ್ ಇದು MCBನ. MCB ನಾವು ಮೊದಲನೇ ನಾವು ಅನ್ವೇಷಣೆ ಮಾಡಿರೋದು ಕಂಪನಿ. ಇದು ಅನ್ವೇಷಣೆ ಆಗಿ ಸುಮಾರು 100 ವರ್ಷಗಳ ಕಾಲ ಆಯಿತು. ಅಂದರೆ 1924ನೇ ಇಸ್ವಿನಲ್ಲಿ ಹ್ಯೂಗೋ ಸ್ಟಾಟ್ಸ್ ಅನ್ನೋ ವ್ಯಕ್ತಿ ಇದನ್ನು ಇನ್ವೆನ್ಷನ್ ಮಾಡಿದ್ದು. ಆ ವ್ಯಕ್ತಿ ಮಾಡಿದಂತಹ ಕಂಪನಿ ABB ಪರವಾಗಿ ಇದ್ದರಿಂದ ಅದು ABBಯ ಇನ್ವೆನ್ಷನ್ ಅಂತಲೇ ಪರಿಗಣಿಸಿ ಈ ವರ್ಷ ನಾವು 2024ರಲ್ಲಿ 100 ವರ್ಷಗಳ ಒಂದು ಸೆಲೆಬ್ರೇಷನ್ ಕೂಡ ಮಾಡ್ತಿದ್ದೀವಿ. ಇದು ನಮ್ಮ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಹಾಗೆಯೇ ನಾವು ಇಲ್ಲಿ ಜನಸಾಮಾನ್ಯರಿಗೆ ನೀವು ಕೇಳಿದಂತಹ ಕ್ವಶನ್ಗೆ ಇದು ಮಾಡೋದಂದರೆ, ಗೃಹದಲ್ಲಿ ಯೂಸ್ ಮಾಡುವಂತಹ ಸ್ವಿಚಸ್, ಅಂದರೆ ನಮ್ಮ ಮನೆಯಲ್ಲಿ ಅಂದರೆ ಎಲ್ಲ ವರ್ಗದವರಿಗೆ ಕೈಗೆ ಎಟುಕುವಂತಹ ಸ್ವಿಚಸ್, ಅಂದರೆ ಕೆಲವು ತುಂಬ ಅವರ ಬಜೆಟ್ ಪ್ರಕಾರವಾಗಿ ಎಲ್ಲದರಲ್ಲೂ ಒಂದು ಕ್ವಾಲಿಟಿ ಉಪಕರಣ ಸಿಗುವಂತಹ ಇದರ ದಿಟ್ಟಿನಲ್ಲಿ ಎಲ್ಲ ವರ್ಗದ ಜನಕ್ಕೂ ಎಟುಕುವಂತಹ ಪ್ರಾಡಕ್ಟ್ಸು ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಹಾಗೂ ನಾವು ಉಪಕರಣಗಳನ್ನು ತಯಾರಿಸ್ತೀವಿ.
ಇದು ಗೃಹ ಬಳಕೆಗೆ ಆಯಿತು. ಬಟ್ಟು ABB ಕಂಪನಿ ತಗೊಂಡ್ರೆ ತುಂಬ ಹೆಸರುವಾಸಿಯಾಗಿರೋದು ಟೆಕ್ನಾಲಜಿ. ಅಂದರೆ ನಮ್ಮ ಏನು ಟೆಕ್ನಾಲಜಿ ಇದೆ ಅದರ ಒಂದು ಶಕ್ತಿಯ ಮೇಲೆ ಎಲ್ಲ ಉಪಕರಣಗಳು ತಯಾರಾಗುತ್ತೆ. ನಾವು ಮೊದಲು ತಯಾರಿಸಿದಂತಹ ಫ್ಯೂಸ್ ಇರ್ಬೋದು, ಅದಾದ ಮೇಲಿಂದ ಎಲೆಕ್ಟ್ರೋಮೆಕ್ಯಾನಿಕಲ್ ಪ್ರಾಡಕ್ಟ್ಸು, ಇವತ್ತು ನಾವು ಏನು ಮಾತಾಡ್ತೀವಿ ಎಲ್ಲ ಪ್ರಾಡಕ್ಟ್ಸು ಕೂಡ ಅದು ಬುದ್ಧಿಮತ್ತತೆಯಿಂದ ಕೂಡಿದೆ. ಅಂದರೆ ಬುದ್ಧಿವಂತಿಕೆಯಿಂದ ಡಿಜಿಟೈಸ್ಡ್ ಅದು ಪ್ರಾಡಕ್ಟ್ಸ್ ಆಗುತ್ತೆ. ನಾನು ಯಾವುದೇ ನನ್ನ ಕಾರ್ಖಾನೆಯಲ್ಲಾಗಿರಬಹುದು ಅಥವಾ ಮನೆಯಲ್ಲಾಗಿರ್ಬೋದು, ಯಾವುದೇ ಉಪಕರಣಗಳನ್ನು ನಾನು ಯೂಸ್ ಮಾಡಬೇಕಾದರೆ ಆ ಉಪಕರಣಗಳಿಂದ ನಾನು ಎಲ್ಲ ತರಹದ ಮಾಹಿತಿಗಳನ್ನ ಪಡ್ಕೊಳ್ಬೋದು. ಅದು ಒಂದು ಡಿಜಿಟೈಸೇಷನ್ನ ಒಂದು ಹೆಚ್ಚಿನ ಐ ವುಡ್ ಸೇ ವ್ಯಾಲ್ಯೂ ಪ್ರಪೋಸಿಷನ್ನ. ಇದು ಇಂಡಸ್ಟ್ರಿ 4.0 ರೆವಲ್ಯೂಷನ್ ಅಂತ ಕರಿತೀವಿ. ಇವಾಗ ನೆಕ್ಸ್ಟ್ ನಾವು ಇಂಡಸ್ಟ್ರಿ 4.0 ಇಂದ ಇಂಡಸ್ಟ್ರಿ 5.0ಗೆ ಮೂವ್ ಆಗ್ತಾ ಇದ್ದೀವಿ. ಈ ಎಲ್ಲ ಉಪಕರಣಗಳು ಆ ಆವೃತ್ತಿಗೆ ಸಹಾಯ ಮಾಡುತ್ತೆ. ಇಲ್ಲಿ ನೋಡಬಹುದು, ಇಲ್ಲಿ ನಾವು ಗೃಹ ಬಳಕೆಗೆ ಉಪಯೋಗಿಸುವಂತಹ ಸ್ವಿಚಸ್ ಒಂದೇ ಅಂತಲ್ಲ, ಅದರಲ್ಲಿ ಗೃಹ ಬಳಕೆಗೆ ಬೇಕಾಗುವಂತಹ ಕಂಪ್ಲೀಟ್ ಕಂಟ್ರೋಲ್ಸ್ ಇಲ್ಲಿದೆ. ಇದು ಒಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಇಲ್ಲಿರುವ ರೇಂಜ್ ಎಲ್ಲ ವರ್ಗದ ಜನಕ್ಕೂ ಕೂಡ ಕೈಗೆ ಎಟುಕುವಂತಹದ್ದು. ಅಂದರೆ ಯಾವುದೇ ಒಂದು ಬಜೆಟ್ನ ವೆಚ್ಚಕ್ಕೆ ಕೂಡ ಸೂಟ್ ಆಗುವಂತಹ ಉಪಕರಣಗಳು ಇಲ್ಲಿವೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಕ್ವಾಲಿಟಿ ಆಗಲಿ ಇದಾಗಲಿ ವಿತೌಟ್ ಕಾಂಪ್ರಮೈಸಿಂಗ್ ಆನ್ ದ ಕ್ವಾಲಿಟಿ ಈ ಸ್ವಿಚಸ್ಗಳು ನಾವು ಉಪಕರಣಗಳನ್ನು ತಯಾರಿಸ್ತೀವಿ. ಈ ಎಕ್ಸಿಬಿಷನ್ ಅಲ್ಲಿ ಇನ್ನೊಂದು ದ ಆರ್ಬಿಟ್ ದ ಪವರ್ ಆಫ್ ಪೀಪಲ್ ಅನ್ನುವಂತಹ ಒಂದು ಸ್ಟಾಲ್, ಅದು ಕಂಪನಿ ಇದೆಯಲ್ಲ, ಅದರಲ್ಲಿ ವರ್ಕ್ ಮಾಡುವಂತಹ ನಂಜುಂಡಸ್ವಾಮಿಯವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಅಂದ್ರೆ ನಿಮ್ಮಲ್ಲಿ ಸಿಗುವಂತಹ ಪ್ರಾಡಕ್ಟ್ಸ್ ಆಗಿರ್ಬೋದು, ಈಗ ಫಸ್ಟ್ ನಾವು ನೋಡ್ತಾ ಇದ್ದೀವಿ ವೈಯರ್ಸ್, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್. ನಮ್ಮಲ್ಲಿ 90 ಮೀಟ್ರು 180 ಮೀಟ್ರ್ ಅಂತೇಳಿ ಹೌಸ್ ವೈರಿಂಗ್ಸ್ ಅಂತೇಳಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇದರಲ್ಲಿ FRLS ZHFR ಈ ಥರ ಮಾಡ್ತೀವಿ. ಹಾಗೆ ಬಂದರೆ ಸಿಂಗಲ್ ಕೋರ್ ಆ್ಯಂಡ್ ಮಲ್ಟಿ ಕೋರ್ಸ್ ಇದು ಮಾಡ್ತಿದ್ದೀವಿ. ಹಾಗೆ ಕಮ್ಯುನಿಕೇಷನ್ ಕೇಬಲಲ್ಲಿ ಸ್ಪೀಕರ್ ವೈರು, ಟೆಲಿಫೋನು, ಡೇಟಾ ಕೇಬಲು, ಕೋಆಕ್ಸಲ್ ಕೇಬಲ್ಸು, Cat 6, 105 ಜೆಲ್ಲಿಫೀಲ್ಡ್ ಕೇಬಲ್ಸು, ಶೀಲ್ಡೆಡ್ ಕೇಬಲ್ಸು, ಆ್ಯಂಡ್ ಅಗೇನ್ ವೆಲ್ಡಿಂಗ್ ಕೇಬಲ್ಸು, ರಬ್ಬರ್ ಕೇಬಲ್ಸು, ಸೋಲಾರ್ ಆ್ಯಂಡ್ ಸಬ್ಮರ್ಸಿಬಲ್ ಕೇಬಲ್ಸ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಆ್ಯಂಡ್ ಸಬ್ಮರ್ಸಿಬಲ್ ಕೇಬಲ್ಸ್. ಹಾಗೆ 5 ಸರ್ವೈವಲ್ ಕೇಬಲ್ಸ್ ಆ್ಯಂಡ್ 5 ಅಲಾರಾಮ್ ಕೇಬಲ್, ಆರ್ಮೋರ್ಡ್ ಕೇಬಲ್ ಅಪ್ ಟು 1.1 kV ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಹಾಗೆ ಶೀಲ್ಡೆಡ್ ಕೇಬಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದೆಲ್ಲ LT ಕೇಬಲ್ಸ್ ಅಪ್ ಟು 400 ಸ್ಕ್ವೇರ್ 3.5-400 ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದು ಕಂಪ್ನಿ ಬಂದ್ಬಿಟ್ಟು ಸ್ಟಾರ್ಟ್ ಆಗಿ 1985 ಇದು ಆ್ಯಕ್ಚುಲಿ 36 ಓಲ್ಡ್ ಕಂಪ್ನಿ. ಸೊ ಆಲ್ಮೋಸ್ಟ್ 3,500 crores ಟರ್ನ್ ಓವರ್ ಇದೆ ಪರ್ ಇಯರ್ ಆ್ಯನಮ್, ಜಸ್ಟ್ ಓನ್ಲಿ ಫಾರ್ ದಿ ವೈರ್ಸ್ ಆ್ಯಂಡ್ ಕೇಬಲ್ಸಲ್ಲಿ. ಇನ್ನು ಅದರ್ ಗ್ರೂಪ್ ಆಫ್ ಕಂಪ್ನೀಸ್ ಲೈಟಿಂಗ್ಸ್ LEDs ಇದೆಲ್ಲ ಇದೆ, ದಟ್ ಈಸ್ ಡಿಫ್ರೆಂಟ್ ಟರ್ನ್ ಓವರ್. ಆ್ಯಕ್ಚುಲಿ ದಟ್ ಈಸ್ ಅವರ್ ಸಿಸ್ಟರ್ ಕನ್ಸರ್ನ್ಸ್. ಥ್ಯಾಂಕ್ ಯು ವೆರಿ ಮಚ್. LICಯ 2024 ಎಕ್ಸಿಬಿಷನ್ ನಡೀತಾ ಇದೆ. ಇಲ್ಲಿ ಪ್ಯಾರಾಗಾನ್ ಕೇಬಲ್ಸ್ ಅಂತ ಇನ್ನೊಂದು ಕಂಪನಿಯ ಸ್ಟಾಲ್ ಕೂಡ ಹಾಕಿದ್ದಾರೆ. ಈ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಸೋಮ್ ಸುಂದರ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸೊ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಯುವ ರೀತಿಯಲ್ಲಿ ನೀವು ಹೇಳಿ. ಶೋರ್, ಬನ್ನಿ. ನಮ್ಮ ಕಂಪನಿ ಸ್ಟಾರ್ಟ್ ಆಗಿದ್ದು 1962ರಲ್ಲಿ. ಸೊ ವಿ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ ಆಲ್ಮೋಸ್ಟ್ ಅರೌಂಡ್ 62 ವರ್ಷ ಆಗಿದೆ ಈಗಾಗಲೇ ಕಂಪನಿಗೆ. ಮತ್ತು ಇನ್ನೊಂದು ಏನಂತಂದರೆ, ವಿ ಆಲ್ಸೋ ಮ್ಯಾನುಫ್ಯಾಕ್ಚರ್ ಕೇಬಲ್ಸ್ ಇನ್ 1.1 kV LT ಕೇಬಲ್ಸ್, LT ಸೈಡ್. ಸೊ ನಿಮ್ಮ ದೊಡ್ಡ ಬಿಲ್ಡಿಂಗ್ಸ್ಗೆ ಒಳಗಡೆ ನೀವು ವೈರಿಂಗ್ ಮಾಡ್ಕೋಬೇಕಾದ್ರೆ ಸೊ ಪವರ್ ಟ್ರಾನ್ಸ್ಫರ್ ಮಾಡಬೇಕು ಫ್ರಮ್ ಒನ್ ಬೇಸ್ ಟು ಅದರ್. ಸೊ ಅದಕ್ಕೆ ನಾವು ಈಗ LT ಕೇಬಲ್ನ ನಾವು ಮಾಡಿದ್ವಿ. ಸೊ ಇದು ಆ್ಯಸ್ ಪರ್ IS ಸ್ಪೆಸಿಫಿಕೇಷನ್ಸ್, IS 7098 Part 1 ಅಂತ ಒಂದು ಹೇಳ್ತೀವಿ ಇದಕ್ಕೆ. This product is technically very sound for you to supply the power from one place to other place on LT side. ಓಕೆ, ಇದು ನಿಮ್ಮ 16/4 ನೀವು ಮನೆಯಲ್ಲಿ ಯೂಸ್ ಮಾಡುವಂತಹ ಕೇಬಲ್. ಇದು ನಿಮ್ಮ ಮನೆಯಲ್ಲಿ ನೀವು ಒಂದು ಕಂಬದಿಂದ ನೀವು ಮನೆಗೆ ಪವರ್ ತೊಗೋಬೇಕಲ್ಲ, ಅದನ್ನು ಇದನ್ನು ಯೂಸ್ ಮಾಡ್ತೀವಿ. ಸೊ ಮೋಸ್ಟ್ ಪೀಪಲ್ ಟೇಕ್ ಇಟ್ ಅಕ್ರಾಸ್. ಇದು ನಿಮಗೆ ಇದು ದೊಡ್ಡ ಕೇಬಲ್, ಸ್ವಲ್ಪ
ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಪ್ಯಾನಲ್ನಿಂದ ನೀವು ನಿಮ್ಮ ಒಂದು ಪ್ರಿಮೈಸಸ್ಗೆ ಅಥವಾ ಒಂದು ದೊಡ್ಡ ಅಪಾರ್ಟ್ಮೆಂಟಲ್ಲಿ ಅಲ್ಲಿ ಒಂದು ನಿಮಗೆ ಒಂದು ಟ್ರಾನ್ಸ್ಫಾರ್ಮರ್ ಇರುತ್ತೆ, ಟ್ರಾನ್ಸ್ಫಾರ್ಮರಿಂದ ನೀವು ಅದನ್ನು ಎಂಟಿ ಸೈಡಿಗೆ ತೊಗೋಬೇಕು. ಆ ಕೇಬಲ್ನ ಇದನ್ನು ಯೂಸ್ ಮಾಡ್ತೀವಿ ನಾವೀಗ. ಆ್ಯಂಡ್ ಇದಾದ್ಮೇಲಿಂದ ವಿ ಹ್ಯಾವ್ ಅದರ್ ಸ್ಯಾಂಪಲ್ಸ್ ಆಲ್ಸೋ. ಇಲ್ಲಿ ನೋಡ್ಬೋದು ನೀವು, ಈ ಸ್ಯಾಂಪಲಲ್ಲಿ ಇದೆಲ್ಲ ನಿಮಗೆ ಸೈಜ್ ಆಫ್ ಕೇಬಲ್ಸ್. ಯಾಕಂದರೆ 3.5 ನಾವು 25ಇಂದ 3.5 400 ಸ್ಕ್ವೇರ್ ತನಕನೂ ಇರುತ್ತೆ ನಿಮಗೆ. ಓಕೆ, ಆ್ಯಂಡ್ ಅದ್ರ ಜೊತೆಯಲ್ಲಿ ವಿ ಆಲ್ಸೋ ಮ್ಯಾನುಫ್ಯಾಕ್ಚರ್ 4 ಕೋರ್ ಕೇಬಲ್ಸ್. 4 ಕೋರ್ ಸಿಗುತ್ತೆ ನಿಮಗೆ, ಮತ್ತು ಕಾಪರ್ ಕೇಬಲ್ ಸಿಗುತ್ತೆ. ಕಾಪರ್ ಕೇಬಲಲ್ಲಿ ನಿಮಗೆ ಕೆಲವು ವೆರೈಟೀಸ್ ಎಲ್ಲ ಇರುತ್ತೆ, ಸಿಂಗಲ್ ಕೋರು, ಮಲ್ಟಿ ಕೋರ್ ಎಲ್ಲ ಇರುತ್ತೆ ಇದರಲ್ಲಿ. ದಿಸ್ ಈಸ್ ಆ್ಯಸ್ ಪರ್ 7098 ಪಾರ್ಟ್ 1. ಆ್ಯಂಡ್ ಪಿ ವಿ ಸಿ ಆದರೆ ಇಟ್ ಈಸ್ 1554 ಪಾರ್ಟ್ 1. ಓಕೆ, ನಿಮಗೆ ಇದು ಸ್ವಲ್ಪ ಡೀಟೇಲ್ಸ್ ಬೇಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ ದಿ ಅಪ್ರೂವಲ್ಸ್ ಹಿಯರ್. ನಮ್ಮ ಪ್ರಾಡಕ್ಟ್ಸ್ನ ಅಂಗೀಕೃತ ಮಾಡಿ ಮತ್ತು ತಪಾಸಣೆ ಮಾಡಿ ಅಪ್ರೂವಲ್ ಕೊಟ್ಟಿರುವಂಥ ಬೆಸ್ಕಾಮ್ನವರಿದ್ದಾರೆ, ಮತ್ತು ಸೆಸ್ಕಾಮ್ನವರಿದ್ದಾರೆ. CESC ಮೈಸೂರು, ಚಾಮುಂಡೇಶ್ವರಿ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ ಮೈಸೂರು, ಮತ್ತು ಗುಲ್ಬರ್ಗ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ ಗುಲ್ಬರ್ಗದವರು. ನಾವು ಸಪ್ಲೈ ಮಾಡೋದು ಈಗ HALಗೂ ಸಪ್ಲೈ ಮಾಡ್ತೀವಿ, ಮತ್ತು ರೈಲ್ವೇಸ್ಗೆ ಸಪ್ಲೈ ಮಾಡ್ತೀವಿ ನಾವು ಮೇಜರಾಗಿ. ಅದಕ್ಕೆ ಈ ರೈಟ್ಸ್ ಅನ್ನೋ ಒಂದು ಬಾಡಿ ನಮ್ಮ ಕೇಬಲ್ಸ್ನ ತಪಾಸಣೆ ಮಾಡುತ್ತೆ ಮತ್ತು ಅವರೇ ಇನ್ಸ್ಪೆಕ್ಷನ್ ಮಾಡೋದು. ಇಟ್ ಈಸ್ ನೋನ್ ಆ್ಯಸ್ ಒನ್ ಆಫ್ ದಿ ಟಫೆಸ್ಟ್ ಇನ್ಸ್ಪೆಕ್ಷನ್, ಸ್ಟ್ರಿಂಜೆಂಟ್ ಇನ್ಸ್ಪೆಕ್ಷನ್ಸ್ ಅವರು ಮಾಡ್ತಾರೆ, ರೈಟ್ಸ್ ಅವರು. ನಾವು ವಿ ಆಲ್ಸೋ ಸಪ್ಲೈ ದ ಕೇಬಲ್ಸ್ ಟು CPWD, ಸೆಂಟ್ರಲ್ ಪವರ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಸದರ್ನ್ ರೈಲ್ವೆ, ನಾರ್ದರ್ನ್ ರೈಲ್ವೆ, ವೆಸ್ಟರ್ನ್ ರೈಲ್ವೆ, ಮತ್ತು ಮಹಾರಾಷ್ಟ್ರ ಮಹಾವಿತರಣೆ MSEDCL, ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಲಿಮಿಟೆಡ್, ಅಲ್ಲಿ ಅಪ್ರೂವ್ ಆಗಿದೆ. ತಮಿಳ್ನಾಡು PWD ಅಪ್ರೂವ್ ಮಾಡಿದ್ವಿ. ಮರ್ಮಗಾಂವ್ ಪೋರ್ಟ್ ಟ್ರಸ್ಟಲ್ಲಿದೆ. ಮತ್ತು ಈ ಒಂದು ಇದೆಯಲ್ಲ, ಈ C ಅಂತ ಇದೆ, ಇದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇವ್ರದ್ದು ಸ್ವಲ್ಪ ಸ್ಪೆಸಿಫಿಕೇಷನ್ನು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅವ್ರ ಸ್ಪೆಸಿಫಿಕೇಷನ್ ಹೇಗೆ ಅಂತಂದರೆ, ಅವ್ರಿಗೆ ಬೇಕಾಗುವಂಥ ಒಂದು ಕ್ಯಾರೆಕ್ಟರ್ಸ್ ಆ ಕೇಬಲಲ್ಲಿ ಬೇಕು, ಅದನ್ನು ಅವರು ಸ್ಪೆಸಿಫೈ ಮಾಡ್ತಾರೆ. ಅದೇ ಥರ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ಬೇಕು. ಸೊ ದಟ್ ಈಸ್ ರಿಯಲಿ ಡಿಫಿಕಲ್ಟ್ ಸ್ಪೆಸಿಫಿಕೇಷನ್ ಫಾರ್ ಅಸ್. ಸೊ ಹಾಗಾಗಿ ದಿಸ್ ಈಸ್ ವಾಟ್ ವಿ ಆಲ್ಸೋ ಮ್ಯಾನುಫ್ಯಾಕ್ಚರ್. ಅಪಾರ್ಟ್ ಫ್ರಮ್ ದಟ್ ನಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ, ಆಲ್ ಓವರ್ ಇಂಡಿಯಾ ಇದೆ. ನಮ್ಮ ಬೆಂಗಳೂರಲ್ಲೇ ನಮ್ಮ ಮೆಟಲ್ ಅಂತ ಒಬ್ಬರು ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಹೂ ಆಲ್ಸೋ ಸಪ್ಲೈ ದ ಮಟೀರಿಯಲ್ಸ್ ಆಲ್ಮೋಸ್ಟ್ ಆಲ್ ದಿ ಬಿಲ್ಡರ್ಸ್, ಕಾಂಟ್ರಾಕ್ಟರ್ಸ್. ಇದು ನಮ್ಮ ಕೇಬಲ್ ಡಿವಿಷನ್. ಯಾಕಂದರೆ ಕೇಬಲ್ ಒಂದು ಏನಾಗುತ್ತೆ ಅಂತಂದರೆ, ವಿತೌಟ್ ಕೇಬಲ್ ಯುವರ್ ಪವರ್ ಈಸ್ ನಾಟ್ ದೇರ್. ಸೊ ದಿಸ್ ಹ್ಯಾಸ್ ಬಿಕಮ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಕೇಬಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎನಿ ಬಿಲ್ಡಿಂಗ್ ಫಾರ್ ದಟ್ ಮ್ಯಾಟರ್, ಆರ್ ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್, ಆರ್ ಎನಿ ಸಾಫ್ಟ್ವೇರ್ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್. ವಿತೌಟ್ ಪವರ್ ಯು ಕೆನಾಟ್ ವರ್ಕ್. ಇಟ್ಸ್ ಆ್ಯಪ್ ಸಿಂಪಲ್ ಎಸ್ ದಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮೊಂದಿಗೆ ಇಷ್ಟೊಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. And we are at Al Asia 2024 exhibition, and one more company we have, Technometers. So we have director Mr. Rakesh Modi. Sir, hi. Hello, I am Rakesh Modi. Company name is Technometers and Electronics. We are in Coimbatore and my nickname is Meterman. We are in this field from last 30 years and we are a specialist manufacturer for customized energy meter. Any type of meters required in India, I am challenging for Chinese also. Yes, and some of my special products are there. This is ready to install energy meter kit. No need to waste your time and wiring, and lot of benefits are there in this meter. Just in 8 to 12 minutes you can install this meter. And this is our patented product. All the parameters you can see with this meter. This is kWh, voltage, ampere, frequency and power factor also. And we are a specialist manufacturer for any type of customized meter. All the data we can see online with this meter, and all A to Z parameters we can show in this meter. This is our customized multifunctional meters. If you are seeing on the display, you can check whatever parameters we can see. And some of the product, like if you want to check appliances parameters detail and your industrial parameters detail, from this meter in one single click or one single push, you can check all the parameters from this meter. This is appliances meter. Even you can check all the machinery consumption.
your AC, your freeze, all the consumption you can check with this meter. And also we are giving rental also. We have functions that are oscilloscope, then again power supply is there, then high voltage test probe also we have, and we have authorized dealer for Koiristo Japan maker. In world #1 company is a Koiristo. They are manufacturing into insulation tester, climb meter, leakage climb meter, multifunction tester, RCD tester. So they are world first class manufacturer. When you go for anywhere, people are using more than 15 years. They are using Koiristo climb meter, insulation tester. So for that, we are authorized dealer for Bangalore and Tamil Nadu. And we have authorized dealer for real-time system. They are manufacturing into CRM, wind resist meter, ratio meter, and one more manufacturer, V Electronic. They are manufacturing oil BDV, then ratio meter, iPod tester, vacuum interpreter. For that also, we are doing sales and service. Service also we are doing. In case anything goes faulty, holders, ceiling rows, doorbells, spike guard, all type of spike guard. And here we have a decorative segment in which we can give designs on various products, on plastic parts, on aluminum products, or on MS parts. And if you want colors on switches, frames, then we can provide all the things to you. Last, we have glass plate also, which is a new concept here. It's not acrylic sheet, it's a glass plates. 2024 ಎಲ್ ಏಷಿಯಾ ಈ ಎಕ್ಸಿಬಿಷನ್ ಅಲ್ಲಿ ವ್ಯೋಮಾ ಸ್ವಿಚ್ ಗೇರ್ ಅನ್ನುವಂತಹ ಸ್ಟಾಲ್ ಅಂದ್ರೆ ಈ ಕಂಪನಿಯ ಸ್ಟಾಲ್ ಕೂಡ ಇದೆ. ಅದರ ಕುರಿತಾಗಿ ಮಾತಾಡಲಿಕ್ಕೆ ಅಲ್ಲೇ ವರ್ಕ್ ಮಾಡೋಂಥವ್ರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ನನ್ನ ಹೆಸರು ಮಹಾಭಾನು ಅಂತ. ನಾನು ಈ ಕಂಪನಿಯ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಹೆಡ್ ಆಗಿದ್ದೀನಿ. ನಾವು 1984ರಿಂದ ಈ 11 kV ಹೈ ಮೀಡಿಯಮ್ ವೋಲ್ಟೇಜ್ HT ಸ್ವಿಚ್ ಗೇರ್ನ ಮಾಡ್ತಾಯಿದ್ದೀವಿ. ನಾವು 40 ವರ್ಷದಿಂದ ಇದೇ ಫೀಲ್ಡಲ್ಲಿದ್ದೀವಿ. ನಮ್ಮ ಸ್ವಿಚ್ ಗೇರು ಭಾಳ ಫೇಮಸ್ಸು ಸೇಫ್ಟಿ ಇದರಿಂದ. ನಾವು ಬರೀ ಬೆಂಗಳೂರಲ್ಲೇ ಸುಮಾರು 20,000 ಇನ್ಸ್ಟಾಲೇಷನ್ಸ್ ಇದೆ ನಮ್ಮದು. ಬೆಂಗಳೂರಲ್ಲಿ ಅಷ್ಟು ನಡೀತಾ ಇದೆ ಲೈವ್ ಸ್ವಿಚ್ ಗೇರ್ಸು. ನಾವು ಇವಾಗ ಹೊಸದಾಗಿ ಕಾಂಪ್ಯಾಕ್ಟ್ RMU ಅಂದರೆ ರಿಂಗ್ ಮೈನ್ ಯೂನಿಟನ್ನು ಮಾಡಿದ್ದೀವಿ. ಇದು SF6 ಬೇಸ್ಡು ಭಾಳ ಕಾಂಪ್ಯಾಕ್ಟು ಸೇಫ್ ಸ್ವಿಚ್ ಗೇರ್ಸ್ನ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ 11 kV ಸ್ವಿಚ್ ಗೇರ್ಸ್ ಪ್ಯಾನಲ್ಸ್ ಮಾಡ್ತಾಯಿದ್ದೀವಿ. ನಾವಿಲ್ಲಿ ಕರ್ನಾಟಕದಲ್ಲಿ 40 ಇಯರ್ಸಿಂದ ಫೀಲ್ಡಲ್ಲಿದ್ದೀವಿ. ಸೊ ವಿ ಆರ್ ದ ಪಿಯೋನರ್ಸ್ ಇನ್ ದ ಸ್ವಿಚ್ ಗೇರ್ ಮ್ಯಾನುಫ್ಯಾಕ್ಚರ್ಸ್ ಇನ್ ಕರ್ನಾಟಕ. ನಮ್ಮಲ್ಲಿ ಮೇಯ್ನಾಗಿ ಬರೋದು RMU ಪ್ಯಾನಲ್ಸ್ ಅಂತ ಬರುತ್ತೆ. ಅದರೊಳಗಡೆ ಡಾಸ್ ಟೈಪ್ ಮತ್ತು ನಾನ್ ಡಾಸ್ ಟೈಪ್ ಅಂತ ಬರುತ್ತದೆ. ಅಪಾರ್ಟ್ ಫ್ರಮ್ ದಟ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ ಪ್ಯಾನಲ್ಸ್ and SF6 VCB panels also we are manufacturing, and we are introducing another one new item, that is compact substation, that also we are introduced and we are launching in our exhibition here. What we are standing in front of this is the vacuum circuit breaker panel. This is used for the transformer isolation and transformer protection in the field. So it has a transformer protection like oil temperature, winding temperature and Bachel's relay protection is provided, and it has a drought type vacuum circuit breaker. It is our own manufacturing. 2024 ಎಲ್ ಏಷಿಯಾ ಎಕ್ಸಿಬಿಷನ್ ಅಲ್ಲಿ GM ಮಾಡ್ಯುಲರ್ ಇಲ್ಲಿ ವರ್ಕ್ ಮಾಡುವಂತಹ ಸುಬ್ರಹ್ಮಣ್ಯ ಸರ್ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಈ ಎಕ್ಸಿಬಿಷನ್ ಅಲ್ಲಿ ನಿಮ್ಮ ಸ್ಟಾಲ್ ಇದೆಯಲ್ಲ, ಇಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ ಇದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಮೇಡಮ್. GM ಮಾಡ್ಯುಲರ್ ನಾವು ಫಸ್ಟು ಇವಾಗ ಮೊದಲು ಶುರು ಮಾಡಿದ್ದು ಸ್ವಿಚಸ್ ಆ್ಯಂಡ್ ಆಕ್ಸೆಸರೀಸಲ್ಲಿ. ಇವತ್ತು GM ಮಾಡ್ಯುಲರಲ್ಲಿ ನಮಗೆ ಸ್ವಿಚಸ್ ಆ್ಯಂಡ್ ಆಕ್ಸೆಸರೀಸ್ ಇದೆ, ಲೈಟಿಂಗ್ ಇದೆ, ಸ್ವಿಚ್ ಗೇರ್ಸ್ ಇದೆ, ವೈರ್ಸ್ ಇದೆ, ಕಾಂಡ್ಯೂಟ್ಸ್ ಇದೆ, ಹೋಮ್ ಆಟೋಮೇಷನ್ ಇದೆ ಆ್ಯಂಡ್ ಅಪ್ಲಯನ್ಸಸ್ ಇದೆ. ಸೊ ನಮ್ದು ಹೆಂಗೆ ಅಂದರೆ ಒಂದು ಸತಿ ನಮ್ಮ ಶೋರೂಮ್ ಅವ್ರ ಬ್ರ್ಯಾಂಡ್ ಅಪ್ರೋಚ್ ಮಾಡಿದ್ರೆ ಒಂದು ಸಾಮಾನ್ಯ ಜನತೆಗೆ ಇಟ್ ಮೈಟ್ ಬಿ ಸ್ಟಾರ್ಟಿಂಗ್ ಫ್ರಮ್ ಎಕನಾಮಿಕಲ್ ಆರ್ ಲಕ್ಸುರಿ ತನಕ ಸ್ವಿಚಸ್ಸಿಂದ ಹೋಮ್ ಆಟೋಮೇಷನ್ ತನಕ ಎಲ್ಲ ಸಿಗುತ್ತೆ. ಜಸ್ಟ್ ಐ ಕ್ಯಾನ್ ಸೇ ಒನ್ ಸ್ಟಾಪ್ ಶಾಪ್ GM ಮಾಡ್ಯುಲರಲ್ಲಿ ಎಲ್ಲ ಸಿಗುತ್ತೆ. ಆ್ಯಂಡ್ ಇವತ್ತು ಮಾರ್ಕೆಟಲ್ಲಿ ವಿ ಹ್ಯಾವ್ ದಿ ಹೈಯೆಸ್ಟ್ ರೇಂಜ್ ಆಫ್ ಆಕ್ಸೆಸರೀಸ್ ಆ್ಯಂಡ್ ಲೈಟಿಂಗ್.
ಆಲ್ಸೋ. ವೈರ್ಸ್ ನೋಡ್ತಾ ಇದ್ದೀರಾ. ಸೊ ವೈರ್ಸಲ್ಲಿ ನಮ್ಮದು FR ಇರ್ಬೋದು, FRLS, ಇದು ಸ್ಟ್ಯಾಂಡರ್ಡ್ ಸ್ಪೆಸಿಫೈ ಮಾಡಿರ್ತಾರೆ ಗೌರ್ಮೆಂಟ್ ಅವರು. ಫೈರ್ ರಿಟಾರ್ಡೆಂಟ್ ಲೋ ಸ್ಮೋಕ್. ಸೊ ಮೋಸ್ಟ್ ಸೇಫ್ ವೈರ್ಸ್ ಆ್ಯಂಡ್ ಕೇಬಲ್ಸ್ ನೀವೇನು ನೋಡ್ತಾ ಇದ್ದೀರಾ. ಡಿಸ್ಟ್ರಿಬ್ಯೂಷನ್ ಬಾಕ್ಸಸ್ ಇದೆ, ಕಾಂಡ್ಯೂಟ್ ಪೈಪ್ಸ್ ಇದೆ. ಅದಾದಮೇಲೆ ನೀವೇನು ನೋಡ್ತೀರಾ ಅದು ನಮ್ಮ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಸ್ಪೈಕ್ ಗಾರ್ಡ್ಸ್ ಇರ್ಬೋದು, ಎಕ್ಸ್ಟೆನ್ಷನ್ ಕಾರ್ಡ್ಸ್ ಇರ್ಬೋದು, ಬೆಲ್ಸ್ ಇರ್ಬೋದು. ಐ ಕ್ಯಾನ್ ಸೇ ಇವತ್ತು ಅಮೆಝಾನ್ ಓಪನ್ ಮಾಡೋದು ನೋಡಿದ್ರೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ರಿವ್ಯೂಡ್ ಪ್ರಾಡಕ್ಟ್ ಆ್ಯಂಡ್ ಅಪ್ರೈಸ್ ಪ್ರಾಡಕ್ಟ್ ಇವತ್ತು GM Modular ಸ್ಪೈಕ್ ಬಸ್ಟರು. ಬೆಲ್ಸಲ್ಲೇ ನಮ್ಮ ಹತ್ರ ರಿಮೋಟ್ ಬೆಲ್ಸ್ ಇರ್ಬೋದು ಅಥವಾ ರೆಗ್ಯುಲರ್ ಡಿಂಗ್ ಬೆಲ್ಸ್ ಇರ್ಬೋದು. ಡಿಂಗ್ ಬೆಲ್ಸಿಂದ ಮ್ಯೂಸಿಕಲ್ ಬೆಲ್ಸ್ ತನಕ ಎಲ್ಲ ಇದೆ. ಆಕ್ಸೆಸರೀಸಲ್ಲಿ ನೀವು ಇವಾಗ ಏನು ನೋಡ್ತಾ ಇರೋದು ಪ್ರೀಮಿಯಂ ರೇಂಜ್ ನೋಡ್ತಾ ಇದ್ದೀರಾ, ನ್ಯಾಚುರಲ್ಸ್ ಅಂತ. ಈ ಎಲ್ಲ ಗ್ಲಾಸ್ ಪ್ಲೇಟ್ಸ್ ಬರುತ್ತೆ, ಸಾಫ್ಟ್ ಸ್ವಿಚಸ್ ಬರುತ್ತೆ, ಕಂಪ್ಲೀಟ್ ರೇಂಜ್ ಆಫ್ ಆಕ್ಸೆಸರೀಸ್ ಬರುತ್ತೆ. ಫ್ರಮ್ 2 ಮಾಡೆಲಿಂದ 16 ಮಾಡೆಲ್ ತನಕ ಪ್ಲೇಟ್ಸ್ ಬರುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ವೆವಿಯೋ ಅಂತ, ತಿರ್ಗಾ ಅಗೇನ್ ಪ್ರೀಮಿಯಂ ಸೆಗ್ಮೆಂಟ್ PC ಮೇಡ್ ಸ್ವಿಚ್ ಬೋರ್ಡ್ಸ್ ನೋಡ್ತಾ ಇದ್ದೀರಾ. ಇವಾಗ ನಮ್ಮದು ನ್ಯೂ ಲಾಂಚ್ ಆಗಿರೋದು ಅಲ್ಲಿ BLDC ಫ್ಯಾನ್. ಇವಾಗ BLDC ಫ್ಯಾನ್ ಮ್ಯಾಂಡೇಟ್ರಿ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಎನರ್ಜಿ ಕನ್ಸಂಪ್ಷನ್ ಬ್ಯೂರೋಯಿಂದ ಸ್ಟಾರ್ ರೇಟಿಂಗ್ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಸೊ ನೀವಾಗ ನೋಡ್ತಾ ಇರೋದೆಲ್ಲ ಸ್ಟಾರ್ ರೇಟೆಡ್ ಫ್ಯಾನ್ಸು. ಪ್ಲಸ್ ಈ ಎಕ್ಸಿಬಿಷನಲ್ಲಿ ನಾವು ರಿಲೀಸ್ ಮಾಡಿರೋದು BLDC ಫ್ಯಾನ್, ಸ್ಮಾಲ್ ಮೋಟರ್. ವಾಟ್ಸ್ ದ ಸ್ಪೆಷಾಲಿಟಿ ಆಫ್ ದಟ್? BLDC ಅಂದರೆ ಬ್ರಷ್ಲೆಸ್ DC ಮೋಟರ್ ಫ್ಯಾನ್ ಇರುತ್ತೆ. ಇವಾಗ ರೆಗ್ಯುಲರ್ ಫ್ಯಾನ್ 60 ವಾಟ್ಸ್ ಕನ್ಸ್ಯೂಮ್ ಮಾಡಿದ್ರೆ ಇದು 25 ವಾಟ್ಸ್ ಆ್ಯಂಡ್ ಬಿಲೋ ಕನ್ಸ್ಯೂಮ್ ಆಗುತ್ತೆ. ಸೊ ಇಟ್ ಮೈಟ್ ಬಿ ಡಿಸೈನ್ ಆ್ಯಂಡ್ ಕನ್ಸಂಪ್ಷನ್ ವೈಸ್ ಎನರ್ಜಿ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಇದರದ್ದು. ಮಿಕ್ಕಿದ್ದು ಇನ್ನು ನಮಗೆ ಮತ್ತು ಗೀಸರ್ಸ್ ಇದೆ. ಇದು ಹೋಮ್ ಅಪ್ಲಯನ್ಸಸ್ ಸೆಕ್ಷನಲ್ಲಿ ಬರುತ್ತೆ. ಮತ್ತು ಇದರಲ್ಲಿ ನಮ್ಮ 3 ರಿಂದ 4 ಫ್ಯಾನ್ ಏನಿದೆ ಎಲ್ಲ ರೆಡ್ ಡಾಟ್ ಅವಾರ್ಡ್ ಅಂದರೆ ಡಿಸೈನ್ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್ ಅದು. ಇವಾಗ ಫಾರ್ ಎಕ್ಸಾಂಪಲ್ ಆ ವೈಟ್ ಫ್ಯಾನ್ ಇರ್ಬೋದು, ಇನ್ನೊಂದು ಸ್ಟ್ಯಾಂಡಿಂಗ್ ಫ್ಯಾನ್ ಇರ್ಬೋದು. ಇದರಲ್ಲಿ ಬಿಲ್ಕುಲ್ ನಿಮಗೆ ಶಬ್ದ ಬರಲ್ಲ, ಏರ್ ಡೆಲಿವರಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಡಿಸೈನ್ ವೈಸ್ ವೆರಿ ಪ್ರೀಮಿಯಮ್, ಅದಕ್ಕೋಸ್ಕರ ರೆಡ್ ಡಾಟ್ ಅವಾರ್ಡ್ ಕೊಟ್ಟಿದ್ದಾರೆ ಅದಕ್ಕೆ. ಇವಾಗ ನೆಕ್ಸ್ಟ್ ನೀವೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಅ ಬ್ಲೇಡ್ಲೆಸ್ ಫ್ಯಾನ್. ಇದ್ರ ಜೊತೆ ನಿಮಗೆ ಏರ್ ಪ್ಯೂರಿಫೈಯರು ಇದೆ, ವಿತ್ ಹ್ಯೂಮಿಡಿಫೈಯರು ಇದೆ. ಸೊ ಪೀಪಲ್ ಯಾರಿಗೆ ಡ್ರೈ ಸ್ಕಿನ್ ಇಶ್ಯೂಸ್ ಇದೆ ಅಥವಾ AC ಯೂಸ್ ಮಾಡ್ತಾ ಇರ್ತೀರಾ, ACಯಲ್ಲಿ ನಿಮಗೆ ಮಾಯ್ಶ್ಚರ್ ಇರಲ್ಲ. ದಿಸ್ ಕ್ಯಾನ್ ಇನ್ಕ್ರೀಸ್ ಮಾಯ್ಶ್ಚರ್ ಇನ್ ಅ ಕ್ಲೋಸ್ ರೂಮ್ ಏರಿಯಾ. ಆ್ಯಂಡ್ ಅಗೇನ್ ನೀವು ಇದೆಲ್ಲ ನೋಡ್ತಾ ಇರೋದು ಬ್ಲೇಡ್ಲೆಸ್ ಫ್ಯಾನ್ಸು. ಒಂದೊಂದು ಡಿಸೈನ್ ವಿವಿಧವಾಗಿರುತ್ತೆ, ಒಂದೊಂದು ಕಡೆಗೆ ಸೂಟ್ ಆಗುತ್ತೆ. ಸೊ ಪರ್ಸ್ನಲ್ ಫ್ಯಾನ್ಸ್ ಅಗೇನ್ ಬ್ಲೇಡ್ಲೆಸ್ಸಲ್ಲಿ, ಟವರ್ ಫ್ಯಾನ್ಸ್ ಬ್ಲೇಡ್ಲೆಸ್ಸಲ್ಲಿ. ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ ನಮ್ಮ i5 Pro ವೈಫೈ ಸ್ವಿಚಸ್. ನಾವು ಇದು ಏನಕ್ಕೆ ಲಾಂಚ್ ಮಾಡಿದ್ದೀವಿ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಸ್ಮಾರ್ಟ್ ಹೋಮ್ಸ್ ಬೇಕಾಗತ್ತೆ. ಸೊ ಎಲ್ಲ ಮೊಬೈಲಲ್ಲಿ ಕಂಟ್ರೋಲ್ ಮಾಡಬೇಕು, ಐಪ್ಯಾಡ್ಸಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಅದು ಒಂದು ಸುವಿಧಾನೂ ಆಗುತ್ತೆ. ಸೊ ನೀವು ಇವಾಗ ಇಲ್ಲೇ ಏನು ನೋಡ್ತಾ ಇದ್ದೀರಾ, ಇಟ್ಸ್ ಅ ಮೋಸ್ಟ್ ಎಕನಾಮಿಕಲ್ ಆ್ಯಂಡ್ ಟೆಕ್ನಾಲಜಿ ಪವರ್ಡ್ ಆಟೋಮೇಷನ್ ಸಿಸ್ಟಮು i5 Pro ಅಂತ. ಎಲ್ಲ ನಮ್ಮ ಮಾಡ್ಯೂಲ್ಸಲ್ಲಿ ವೈಫೈ ಚಿಪ್ ಇರುತ್ತೆ. ಸೊ ಈಗಿನ ಕಾಲದಲ್ಲಿ ಎಲ್ಲರ ಮನೇಲೂ ವೈಫೈ ಇದ್ದೇ ಇರುತ್ತೆ ಆ್ಯಂಡ್ ಇಂಟರ್ನೆಟ್ ಇದ್ದೇ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಆನ್ IoT ಪ್ರಾಡಕ್ಟ್, ಕ್ಲೌಡ್ ಬೇಸಲ್ಲಿ ವರ್ಕ್ ಆಗುತ್ತೆ. ಒಂದು ಸಾಮಾನ್ಯ 2 BHKಗೆ 40,000 ರಿಂದ 45,000 ರೂಪಾಯಲ್ಲಿ ಇಡೀ ಮನೆ ಆಟೋಮೇಟ್ ಆಗುತ್ತೆ. ಆ್ಯಂಡ್ ವಿಶ್ವದಲ್ಲಿ ಎಲ್ಲೇ ಇದ್ರೂ ನೀವು ನಿಮ್ಮ ಮೊಬೈಲ್ ಫೋನ್ಗಳಿಂದ ಇಂಟರ್ನೆಟ್ ಮೂಲಕ ಇಡೀ ಮನೆಯನ್ನು ಕಂಟ್ರೋಲ್ ಮಾಡ್ಬೋದು. ಲೈಟ್ ಆನ್ ಆಫ್ ಮಾಡೋದಿರಲಿ ಅಥವಾ ಡಿಮ್ಮಿಂಗ್ ಮಾಡೋದಿರಲಿ ಅಥವಾ ಫ್ಯಾನ್ ರೆಗ್ಯುಲೇಟ್ ಮಾಡೋದಿರಲಿ, ಅಥವಾ ನೀವು ಈವನ್ ಟೈಮಿಂಗ್ ಸೆಟ್ ಮಾಡ್ಬೋದು. ಬೆಳಗ್ಗೆ 7 ಗಂಟೆಗೆ ನನ್ನ ಗೀಸರ್ ಸ್ವಿಚ್ ಆನ್ ಆಗಬೇಕು ಅಂದರೆ ಬೆಳಗ್ಗೆ 7 ಗಂಟೆಗೆ ನೀವು ಆನ್ ಮಾಡಿಬಿಡಿ, ಗೀಸರ್ ಸ್ವಿಚ್ ಆನ್ ಆಗಿರುತ್ತೆ. ಸಂಜೆ 6 ಗಂಟೆಗೆ ಮನೆ ಆಚೆ ಲೈಟ್ ಹಾಕಬೇಕು, ಸಂಜೆ 6 ಗಂಟೆಗೆ ಆಟೋಮೆಟಿಕ್ ಆಗಿರುತ್ತೆ. ಸೊ ಮೋಟರ್ ಬರೀ ಅರ್ಧ ಗಂಟೆ ಓಡಬೇಕು, ಮೋಟರ್ ಬರೀ ಅರ್ಧ ಗಂಟೆ ಓಡುತ್ತೆ. ಸೊ ಏನಂದರೆ ನಮ್ಮ ಇವಾಗ ಜೀವನ ಶೈಲಿ ಏನಿದೆ, ಈ ಬ್ಯುಸಿ ಶೆಡ್ಯೂಲಲ್ಲಿ ಕೆಲಸನ ಈಸಿ ಆಗುತ್ತೆ. ಸೊ ಆಲ್ ದಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್, ಆ್ಯಂಡ್ ಇಟ್ಸ್ ಆಲ್ಸೋ ಎಕನಾಮಿಕಲಿ ವಯಬಲ್. ಸಾಮಾನ್ಯ ಜನತೆಗೆ ಕೈಗೆ ಎಟಕ್ಸಂಗೆ ಮಾಡಿದ್ದೀವಿ ಈ ಪ್ರಾಡಕ್ಟು. ನೆಕ್ಸ್ಟ್ ನಮ್ಮ ಹತ್ರ ಇದೆ
ಇದು ವೈರ್ ಆಟೋಮೇಷನ್ ಇದೆ. ವೈರ್ಡ್ ಆಟೋಮೇಷನ್ ಏನಾಗುತ್ತೆ ಅಂದರೆ ಇದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪ್ಲ್ಯಾನ್ ಮಾಡಬೇಕಾಗಿರುತ್ತೆ. ಬಟ್ ನೀವು ಐಫೈ ಪ್ರೋ ಇವಾಗ ಮುಂಚೆ ಏನು ನೋಡಿದ್ರಿ ಅದಕ್ಕೆ ನೀವು ರೆಟ್ರೋಫಿಟ್ ಅದು ಹಾಗಂದರೆ ಬಿಲ್ಡಿಂಗ್ ಇವಾಗ ಇರೋ ಬಿಲ್ಡಿಂಗೂ ಆಟೋಮೇಟ್ ಮಾಡ್ಬೋದು. ಬಟ್ ವೈರ್ಡ್ ಆಟೋಮೇಷನಲ್ಲಿ ಬಿಲ್ಡಿಂಗ್ ಕಟ್ಟೋಕ್ಕಿಂತ ಮುಂಚೆ ನೀವು ಡಿಸೈಡ್ ಮಾಡಬೇಕಾಗತ್ತೆ ಹೆಂಗೆ ಏನೇನು ಮಾಡಬೇಕು ಅಂತ. ಇದರಲ್ಲಿ ಕಂಪ್ಲೀಟ್ ಹೋಮ್ ಆಟೋಮೇಷನ್ ನಿಮಗೆ ಹೆಂಗೆ ಬೇಕು ಹಾಗೆ ನಮ್ಮ ಡಿಸೈನರ್ಸು ಡಿಸೈನ್ ಮಾಡಿಕೊಡ್ತಾರೆ. ಲೈಟಿಂಗ್ ಇರ್ಬೋದು, ಮೂಡ್ ಸೆಟ್ಟಿಂಗ್ಸ್ ಇರ್ಬೋದು, ಸಿನಾರಿಯೋ ಸೆಟ್ಟಿಂಗ್ಸ್ ಇರ್ಬೋದು, ಎಲ್ಲ ಆಗುತ್ತೆ. HVAC ಕಂಟ್ರೋಲ್, ಕರ್ಟನ್ ಡ್ರೇಪಿಂಗ್, ಬೇರೆ ಏನೇನು ಬೇಕು ಆಲ್ಮೋಸ್ಟ್ ಒಂದು ಮನೆಗೆ ಏನೇನು ಎಲೆಕ್ಟ್ರಿಕಲ್ ಕಂಟ್ರೋಲ್ಸ್ ಬೇಕು ಎಲ್ಲ ಈ ಈ ಯಂತ್ರದಿಂದ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಇದು ಆಟೋಮೇಷನ್ ಬಿಟ್ಟರೆ ನಮ್ಮ ಹತ್ರ ನೆಕ್ಸ್ಟ್ ಲೈಟಿಂಗ್ ಇದೆ. GMಲ್ಲಿ 4 ವಿಧವಾದ ಸೆಗ್ಮೆಂಟ್ಸ್ ಇದೆ ಲೈಟಿಂಗಲ್ಲಿ. ಒಂದು G ಹೋಮ್ LED ಬರುತ್ತೆ, ಅದು ಮೋಸ್ಟ್ ಎಕನಾಮಿಕಲ್, ಎಲ್ಲ ಸಾಮಾನ್ಯ ಜನತೆಗೆ ಕೈಗೆ ಎಟುಕ್ಸೋ ಹಂಗೆ ಪ್ರೈಸಸ್ ಇರುತ್ತೆ. ನೆಕ್ಸ್ಟು GM LED ಇದೆ, ಅದು ಕಮರ್ಷಿಯಲ್ LED ಲೈಟಿಂಗ್ ಇದೆ. ಅದಾದಮೇಲೆ ಶೈನ್ ಸೀರೀಸ್ ಇದೆ. ಶೈನ್ ಸೀರೀಸ್ ಪ್ರೀಮಿಯಮ್ ಲೈಟಿಂಗ್ ಸೆಗ್ಮೆಂಟಲ್ಲಿ ಬರುತ್ತೆ. ನೀವೇನು ನೋಡ್ತಾ ಇದ್ದೀರಾ ಇವಾಗ ಓಕ್ಯೋ ಅಂತ. ಓಕ್ಯೋ ಇದು ಜರ್ಮನಿ ಅಲ್ಲಿ ಡಿಸೈನ್ ಆಗಿರೋದು ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಆಗಿರೋದು. ಇದರಲ್ಲಿ ಲೈಟಿಂಗಲ್ಲಿ ಕೆಲವೊಂದು ಸ್ಪೆಸಿಫಿಕೇಷನ್ಸ್ ಇರುತ್ತೆ. CRI ಅಂತ ಹೇಳ್ತೀವಿ, ಕಲರ್ ರೆಂಡ್ರಿಂಗ್ ಇಂಡೆಕ್ಸ್ ಅಂತ. ಸೂರ್ಯನ ಕಿರಣ 100 ಪಟ್ಟಷ್ಟಿದ್ರೆ ನಮ್ಮ ಈ ಲೈಟ್ ಈ ಕ್ವಾಲಿಟಿ ಈಸ್ 95. ಸೊ ಆಲ್ಮೋಸ್ಟ್ ಸೂರ್ಯನ ಕಿರಣದಷ್ಟು ಕ್ವಾಲಿಟಿ ಇರೋ ಲೈಟ್ ಇದು. ಇದು ಮೋಟರೈಸ್ ಲೈಟ್ ಮೇಲೆ ಕೆಳಗೆ ಆಗುತ್ತೆ. ಮೊಬೈಲ್ ಫೋನಲ್ಲಿ ಕಂಟ್ರೋಲ್ ಮಾಡ್ಬೋದು, ಸಿನಾರಿಯೋ ಸೆಟ್ ಆಗುತ್ತೆ. ಅದ್ರ ಜೊತೆ ಇನ್ನೂ 2-3 ಸೀರೀಸ್ ಇದೆ. ನೀವೇನು ನೋಡ್ತಾ ಇದ್ದೀರಾ ಇದು ಮೀಟೋ ಸೀರೀಸ್ ಅಂತ. ಆಮೇಲೆ ಇದು ಸೆಂಟೋ ಅಂತ. ಸೊ ಈ ಸೆಂಟೋಲ್ಲಿ ಜೆಸ್ಚರ್ ಕಂಟ್ರೋಲ್ ಆಗುತ್ತೆ, ಎಲ್ಲ ಲೈಟ್ ಆನ್ ಆಫ್ ಜೆಸ್ಚರಲ್ಲಿ ಆಗುತ್ತೆ. ನೀವು ಲೈಟ್ ಜಾಸ್ತಿ ಬೇಕಾದ್ರೆ ಕೈ ಹತ್ತಿರ ಇಟ್ಟರೆ 2 ನಿಮಿಷ ನಿಮಗೆ ಲೈಟ್ ಜಾಸ್ತಿ ಆಗುತ್ತೆ, ಆಮೇಲೆ ಲೈಟ್ ಕಮ್ಮಿನೂ ಆಗುತ್ತೆ. ನೋಡಿ ಇವಾಗ ಲೈಟ್ ಜಾಸ್ತಿ ಆಗ್ತಾ ಇದೆ ಜೆಸ್ಚರ್ ಕಂಟ್ರೋಲಲ್ಲಿ. ಲೈಟ್ ಆನ್ ಆಫ್ ಬೇಕು ಅಂದರೆ ಆನ್ ಆಫು ಆಗುತ್ತೆ. ಆ್ಯಂಡ್ ಇದು ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ಸೊ ಆಕ್ಸೆಸ್ ಕಂಟ್ರೋಲ್ ಸಿಸ್ಟಮ್ ಇದೆ. ಇದು ಯೂಶಲಿ ಅಪಾರ್ಟ್ಮೆಂಟ್ಸಲ್ಲಿ ಉಪಯೋಗಿಸ್ಬೋದು. ಒಂದು ಈ ಯಂತ್ರನ ಸೆಕ್ಯೂರಿಟಿ ರೂಮ್ ಅಥವಾ ಲಾಬಿ ಏರಿಯಾಲಿ ಉಪಯೋಗಿಸಿದ್ರೆ 9,999 ಮನೆಗಳನ್ನು ನೀವು ಕಂಟ್ರೋಲ್ ಮಾಡ್ಬೋದು ಆಕ್ಸೆಸಲ್ಲಿ. ಇವಾಗಿನ ನ್ಯೂ ಟೆಕ್ನಾಲಜಿ ಆದ ಫೇಸ್ ರೆಕಗ್ನಿಷನ್, ರೆಗ್ಯುಲರ್ ಡಿಜಿಟಲ್ ಪಿನ್ಸ್, RFID ಎಲ್ಲದರಲ್ಲೂ ಆಕ್ಸೆಸ್ ಕಂಟ್ರೋಲ್ ಮಾಡ್ಬೋದು. ಇದು ಔಟ್ಡೋರ್ ಯೂನಿಟ್ ಆದರೆ ಇದು ಇಂಡೋರ್ ಯೂನಿಟ್. ಮನೆ ಒಳಗೆ ಈ ಥರ 10-inch ಸ್ಕ್ರೀನ್ಸ್ ಬರುತ್ತೆ. ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 101 ಕಾಲ್ ಮಾಡಿದ್ರೆ ಅಪಾರ್ಟ್ಮೆಂಟ್ 101 ಅಂತ ಇಲ್ಲಿ ನಿಮಗೆ ವಿಡಿಯೋ ಬರುತ್ತೆ ಯಾರು ಆಚೆ ಇದ್ದಾರೆ ಅಂತ. ನೀವು ಪರ್ಮಿಷನ್ ಕೊಡ್ಬೇಕಾದ್ರೆ ಪರ್ಮಿಷನ್ ಕೊಡ್ಬೋದು, ಇಲ್ಲಾಂದ್ರೂ ಡಿನೈ ಮಾಡ್ಬೇಕಾದ್ರೆ ಡಿನೈ ಮಾಡ್ಬೋದು, ಇಲ್ಲಾಂದರೆ ವಿಡಿಯೋ ಕಾಲ್ ಮುಖಾಂತರ ಮಾತಾಡ್ಬೋದು. ಇದು ಜಸ್ಟ್ ಆಕ್ಸೆಸ್ ಕಂಟ್ರೋಲ್ ಒಂದೇ ಅಲ್ಲ, ಸರ್ವೇಲೆನ್ಸ್ ಕ್ಯಾಮ್ರಾಸ್ ನಿಮ್ಮ ಮನೆಯಲ್ಲಿ CCTV ಇದ್ದರೆ ಅಥವಾ ಲಿಫ್ಟ್ ಕಂಟ್ರೋಲ್, ಮೇಲೆ ಕೆಳಗಡೆ ಲಿಫ್ಟ್ ನಿಮ್ಮ ಮನೆಗೆ ಬರಬೇಕು ಅಂದರೆ ಅದನ್ನು ಮಾಡ್ಬೋದು. ಮತ್ತು ನಮ್ಮ GM ಆಟೋಮೇಷನ್ ಏನಿದೆ ಕಂಪ್ಲೀಟ್ ಆಟೋಮೇಷನ್ ಇದರಿಂದ ಕಂಟ್ರೋಲ್ ಆಗುತ್ತೆ. ಸೊ ಅಗೇನ್ G ಸ್ಮಾರ್ಟ್ ಅಂತ ಇದೊಂದು ವಿಡಿಯೋ ಡೋರ್ ಬೆಲ್ ಇದೆ. ಇವಾಗ ನಾನು ಏನು ನಿಮಗೆ ತೋರಿಸ್ದೆ ಇದು ಕಂಪ್ಲೀಟ್ ಹೈ ಎಂಡ್ ಸಿಸ್ಟಮ್ ಆಯಿತು. ಇವಾಗ ಸಾಮಾನ್ಯ ಜನತೆ ಏನು ಮಾಡಬೇಕು ಅಂದರೆ ಇವಾಗ ಇದು ಒಂದು ಔಟ್ಡೋರ್ ಯೂನಿಟ್ ಬರುತ್ತೆ, ಒಂದು ಇಂಡೋರ್ ಯೂನಿಟ್ ಬರುತ್ತೆ. ಔಟ್ಡೋರ್ ಯೂನಿಟ್ ವಿಲ್ ಬಿ ಅ ಕ್ಯಾಮ್ರಾ, ಬಟ್ ಇದು ನಮ್ಮ ಇಂಡೋರ್ ಯೂನಿಟ್ ಇಸ್ ಅ IoT ಡಿವೈಸ್. ಇದೇನು ಮಾಡುತ್ತೆ, ಇದು ಮಾತಾಡುತ್ತೆ. ಸೊ ಯಾರೇ ಬಂದು ಡೋರ್ ಬೆಲ್ ಪ್ರೆಸ್ ಮಾಡಿದ್ರೆ ಮೊಬೈಲ್ಗೆ ವಿಡಿಯೋ ಕಾಲ್ ಬರುತ್ತೆ. ನೀವು ಇವಾಗ ಅಮೆಝಾನ್ ಡೆಲಿವರಿ ಬಂತು, ಫ್ಲಿಪ್ಕಾರ್ಟ್ ಡೆಲಿವರೀಸ್ ಬಂತು ಅಂದರೆ ಡೆಲಿವರಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೋದು ಡೈರೆಕ್ಟಾಗಿ, ಎಲ್ಲಿಡ್ಬೋದು, ಏನು ಮಾಡ್ಬೋದು ಅನ್ನೋದು. ಆ್ಯಂಡ್ ಇದು ಸಾಮಾನ್ಯ 6,000 ರೂಪಾಯಲ್ಲಿ ನಮ್ಮ ಜನತೆಗೆ ತಲುಪುತ್ತೆ ಕೈಗೆ. ಸೊ ಸೆಕ್ಯೂರಿಟಿ ಕಮ್ ಈಸ್ ಅಟ್ ಅ ವೆರಿ ಲೋ ಪ್ರೈಸ್ ಅನ್ನೋದು ನಾವು ಈ ಪ್ರಾಡಕ್ಟ್ ಡಿಸೈನ್ ಮಾಡಿದ್ದೀವಿ.
LAsia 2024 10ನೇ ಆವೃತ್ತಿಯ ಎಕ್ಸಿಬಿಷನ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಸ್ಟಾಲ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಎಲೆಕ್ಟ್ರಿಕಲ್ ಸಾಮಗ್ರಿಗಳು ಯಾವೆಲ್ಲ ಇದೆ, ಯಾವೆಲ್ಲ ಪ್ರಾಡಕ್ಟ್ಸ್ಗಳಿದೆ, ಅದು ಎಲ್ಲವೂ ಕೂಡ ಇಲ್ಲಿ ಕಂಪ್ನೀಸ್ಗಳು ಸ್ಟಾಲ್ಗಳ ಮುಖೇನ ಸ್ಟಾಲ್ಗಳು ಮಾಡಿ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅವರ ಪ್ರಾಡಕ್ಟ್ಸ್ಗಳೇನು ಏನು ಎತ್ತ ಅಂತ ಹೇಳಿ. ಇಂದು ನಾನು ಬೆಂಟೆಕ್ ಇಂಡಿಯಾ ಈ ಸ್ಮಾರ್ಟ್ ಮೀಟರ್ಸು ಈಗ ಜನರಲಿ ಯುಟಿಲಿಟೀಸ್ ಗೌರ್ಮೆಂಟ್ ಯುಟಿಲಿಟೀಸಲ್ಲಿ ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಇದೆಲ್ಲ ಫ್ಯೂಸಸ್ಸು, ಮೋಟರ್ ಸ್ಟಾರ್ಟರ್ಸು, ಇದೆಲ್ಲ ಈವನ್ ಇಂಡಸ್ಟ್ರೀಸಲ್ಲಿ ಕೂಡ ಯೂಸ್ ಆಗುತ್ತೆ. ಹಾಗೆ ಇದು MCBಸು, ಇದು ಈವನ್ ಇಂಡಸ್ಟ್ರೀಸಲ್ಲೂ ಯೂಸ್ ಆಗುತ್ತೆ ಮತ್ತು ಹೌಸಿಂಗ್ ಪ್ಯಾನಲ್ ಮೆಟೀರಿಯಲ್ಸಲ್ಲೂ ಕೂಡ ಯೂಸ್ ಮಾಡ್ತೀವಿ. ಹಾಗೆ ಇದು MCCB ಅಂತ ಹೇಳ್ತೀವಿ. ಇದೆಲ್ಲ ವೈರ್ಸು, ಸಿಂಗಲ್ ಕೋರ್ ಮಲ್ಟಿ ಸ್ಟ್ಯಾಂಡ್ ಕಾಪರ್ ವೈರ್ಸು. ಇದು ಬೋತ್ ಹೌಸಿಂಗಲ್ಲಿ ಆ್ಯಸ್ ವೆಲ್ ಆಸ್ ಕಮರ್ಷಿಯಲ್ ಕೂಡ ಯೂಸ್ ಆಗುತ್ತೆ. ಈವನ್ ಪ್ಯಾನಲ್ ವೈರಿಂಗಲ್ಲಿ ಕೂಡ ಯೂಸ್ ಮಾಡ್ತಾರೆ. ಮತ್ತು ಬಸ್ ಬಾರ್ ಅಂತ ಹೇಳ್ತೀವಿ. ಇದೆಲ್ಲ ಮೇಯ್ನ್ ಇನ್ಕಮಿಂಗ್ ಪ್ಯಾನಲ್ಸ್ಗೆ ಯೂಸ್ ಮಾಡ್ತೀವಿ. ಹಾಗೆ ಇದು ಇಂಡಸ್ಟ್ರಿಯಲ್ ಪ್ಲಗ್ ಆ್ಯಂಡ್ ಸಾಕೆಟ್ಸ್ ಅಂತೀವಿ. ಇದು ಇಂಡಸ್ಟ್ರಿಯಲ್ ಪರ್ಪಸಲ್ಲಿ ಯೂಸ್ ಆಗುತ್ತೆ. ಇಟ್ಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಲೈಟ್, ಓನ್ಲಿ ಫಾರ್ ಇದು ಆಸ್ಥೆಟಿಕ್ಸಿಗೆ ಮಾಡಿದ್ದಾರೆ ಅಷ್ಟೇ. ಸೊ ನಮ್ಮದು ಲೈಟಿಂಗು, ಸ್ವಿಚಸ್ಸು, ಡಿಸ್ಟ್ರಿಬ್ಯೂಷನ್ ಬೋರ್ಡ್ಸು, MCBಸು ಮತ್ತು ಮೀಟ್ರಿಂಗು ಇಷ್ಟೂ ನಾವು ಕವರ್ ಮಾಡ್ತೀವಿ. ಸೊ ತುಂಬ ಧನ್ಯವಾದಗಳು ಸರ್, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, LAsia 2024 ಇದು 10ನೇ ಆವೃತ್ತಿ ಆಗಿತ್ತು. ಇಲ್ಲಿ ನಾವು ವಿದ್ಯುತ್ಗೆ ಸಂಬಂಧಪಟ್ಟಿರುವಂತಹ ಸಾಮಗ್ರಿಗಳ ಪ್ರದರ್ಶನ ಕಾರ್ಯಕ್ರಮ ಇರುವ ಕಾರಣ ನಾವು ಇದನ್ನು ಕವರೇಜ್ ಅನ್ನು ಮಾಡಿದ್ದೇವೆ. ಹಾಗಾಗಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಬಂದಿದ್ದೇನೆ. ಜೊತೆಗೆ ಇನ್ನಷ್ಟು ವಿದ್ಯುತ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ, ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಸ್ಪಂದಿಸುವಂತಹ ಕೆಲಸವನ್ನ ನಮ್ಮ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ ಮಾಡ್ತಾನೆ ಬಂದಿದೆ, ಮುಂದೆಯೂ ಕೂಡ ಮಾಡುತ್ತೆ. ಹೀಗೆ ನೋಡ್ತಾ ಇರಿ ವಿದ್ಯುತ್ ವಾಣಿ. ನೋಡಿದ್ರಲ್ಲ ವೀಕ್ಷಕರೇ, ಇಂತಹ ಅಂತಾರಾಷ್ಟ್ರೀಯ ವಿದ್ಯುತ್ ಉಪಕರಣಗಳ, ಅದರಲ್ಲೂ ವಿಶೇಷವಾಗಿ ವಿದ್ಯುತ್ ಕ್ಷೇತ್ರದಲ್ಲಿ ಮುಂದುವರೆದ ತಾಂತ್ರಿಕತೆಯ ಬಗ್ಗೆ ಮಾಹಿತಿ ದೊರಕಿದೆ. ಇಂತಹ ಹೆಚ್ಚು ಪ್ರದರ್ಶನಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಯೋಜಿಸಿದರೆ ಅದರ ಉಪಯೋಗ ಹೆಚ್ಚು ಜನಕ್ಕೆ ಪಡೆಯುವಂತಾಗುತ್ತೆ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ವಿದ್ಯುತ್ ವಾಣಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಅಲ್ಲಿವರೆಗೂ ನಮಸ್ಕಾರ.